ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀನ ದಲಿತರ ದೈವ, ನಮ್ಮ ಭಾರತದ ಮಹಾನ್ ವ್ಯಕ್ತಿಯಲ್ಲಿ ಅವರಿಗಿಂತ ಮಹಾನ್ ವ್ಯಕ್ತಿ ಇಲ್ಲ ಅನ್ನೋ ತರ ಒಂದು ಕೀರ್ತಿಯನ್ನ ನಮಗೆ ಭಾರತಕ್ಕೆ ಸಾಧ್ಯ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದ ಜನ್ಮದಿನೋತ್ಸವ ಆಚರಣೆಯನ್ನ ಇವತ್ತು ಮಾಡ್ತಾ ಇದ್ದೀರಿ. ಕೆಜಾಫ್ನ ಎಲ್ಲ ಜನತೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀರಿ. ಇವತ್ತು ಕೆಜಾಫ್ ತಾಲೂಕಿನಲ್ಲಿ ನಮ್ಮ ಮುಖಂಡರುಗಳು, ನನ್ನ ಶ್ರೇಯಾಭಿಲಾಷಿಗಳು ಮತ್ತು ಕೆಜಾಫ್ ತಾಲೂಕಿನ ಚಿಂತಕರಾಗಿರ್ತಕ್ಕಂಥ ನಮ್ಮ ನಾರಾಯಣಣ್ಣ, ರಾಜೇಶಣ್ಣ, ರವಿ ಅಣ್ಣ, ಇತರ ಉರ್ಗಂನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಯುವಕರು ಸಹ ಇವತ್ತು ಈ ಮಹಾನ್ ದೇವರು, ದೀನ ದಲಿತರ ಒಬ್ಬ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರ 135ನೇ ಜನ್ಮದಿನದ ಒಂದು ಆಚರಣೆಯನ್ನ ಇವತ್ತು ಬಹಳ ಅದ್ದೂರಿಯಿಂದ ಉರ್ಗಂ ಸರ್ಕಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಾನು ನಮ್ಮ ಕೆಜಾಫ್ ಜನತೆಯಲ್ಲಿ ಮಲ್ಲಿರ್ತಕ್ಕಂಥ ಉರ್ಗಂ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸು ಯಾವ್ದಪ್ಪ ಅಂತಂದ್ರೆ, ಕೇವಲ ಒಂದು ಜಾತಿಯನ್ನ ಮೇಲೆ ಎತ್ತಬೇಕು ಅಥವಾ ದಲಿತರಿಗೋಸ್ಕರ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಅವ್ರ ಚಿಂತನೆ ಆಗಿರ್ಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಏನಪ್ಪಾ ಅಂತಂದ್ರೆ, ಊಟಕ್ಕೆ ಯಾರು ಇಲ್ಲದೆ ಇರ್ತಕ್ಕಂತಾರೆ, ಬಡವ್ನ ಯಾರು ಇಲ್ಲದೆ ಇರ್ತಕ್ಕಂತಾರೆ ಅಂತ ಬಡವರಿಗೆ ನ್ಯಾಯವನ್ನ ಕೊಡಿಸ್ಬೇಕು, ಶಿಕ್ಷಣಕ್ಕೆ ಯಾರು ಒತ್ತನ್ನ ಕೊಡದೆ ಶಿಕ್ಷಣಕ್ಕೆ ಸುರಕ್ಷಿತವಾಗಿರ್ತಾರೆ ಅವರಿಗೆ ಶಿಕ್ಷಣವನ್ನ ಕೊಡಿಸ್ಬೇಕು ಅನ್ನೋದು ಅವರ ಒಂದು ಕನಸಾಗಿತ್ತು. ಇವತ್ತು ಅವರು ಕಂಡಂತ ಕನಸು ಬಹುಶಃ ನೆರವೇರ್ತಕ್ಕಂಥ ಒಂದು ಸಂದರ್ಭ ಇವತ್ತು ನಾವು ನೋಡ್ತಾ ಇದ್ದೀರಿ. ನಾವು ಈ ಮಹಾನ್ ಭಾವ ಇವತ್ತು ಇರ್ಲಿಲ್ಲ ಅಂತಂದ್ರೆ ಕೆಜಾಫ್ ಇಲ್ವೇ ಇಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂತ ಅಭಿಪ್ರಾಯ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜನ್ಮದಿನದ ಆಚರಣೆಯಲ್ಲಿ ಒಂದು ಖುಷಿನೂ ಐತೆ, ಒಂದು ದುಃಖನೂ ಐತೆ. ಖುಷಿ ಏನಪ್ಪಾ ಅಂತಂದ್ರೆ, ಎಷ್ಟೋ ಜನ ದೀನ ದಲಿತರು, ನಮ್ಮ ಬಡವರಾಗಿರ್ಬೋದು, ಯಾವುದೇ ರೀತಿಯಾದ ಜನಾಂಗದವ್ರು ಇರ್ಬೋದು, ಇವತ್ತು ಅವ್ರು ರಚಿಸ್ತಕ್ಕಂಥ ಸಂವಿಧಾನದಲ್ಲಿ ಬಹಳಷ್ಟು ಒಂದು ಧೈರ್ಯದಿಂದ ಇವತ್ತು ಹೆಮ್ಮೆಯಿಂದ ಭಾರತೀಯನಾಗಿ ಬದುಕ್ತಾ ಇದ್ದೀರಿ. ದುಃಖ ಆಗುವಂಥದ್ದು ಏನಂತಂದ್ರೆ, ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ದುರುಪಯೋಗ ಮಾಡಿಕೊಂಡು, ಅವ್ರು ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ದೀನ ದಲಿತರ ಒಂದು ಆಶಾಕಿರಣ ಆಗಿ ನಾನು ಬರ್ತೀನಿ ಅಂತೇಳಿ ಅವ್ರು ಬರ್ತಿರ್ತಂಥ ಸಂವಿಧಾನವನ್ನೇ ಇವತ್ತು ತಿರ್ಚುವಂತ ಕೆಲಸ ಮಾಡ್ತಿದ್ದಾರೆ. ಅನೇಕ ಕಡೆ ಹೇಳ್ತಾರೆ, ನಾನು ಅಂಬೇಡ್ಕರ್ ಅವರ ಅನುಯಾಯಿಗಳು, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ನಾನು ನಡೀತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ನಾನು ಇವತ್ತು ಹೇಳ್ತೀನಿ ಸ್ಪಷ್ಟವಾಗಿ, ಅವರ ಒಂದು ಅನುಯಾಯಿಗಳು, ಅವರ ಒಂದು ಸ್ಪಷ್ಟತೆಯಲ್ಲಿ ನಾವು ನಡೀತಾ ಇದ್ದೀರಿ ಅಂತಂದ್ರೆ, ಮೊದಲನೇದಾಗಿ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಅವರ ಅನುಯಾಯಿಗಳಾಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಬಂದು ನನಗೇನೂ ಗೊತ್ತಿಲ್ಲ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ, ಅವ್ರು ಹೇಳ್ದಂತೆ ನಡೀತಾ ಇದ್ದೀನಿ ಅಂತಾರೆ. ಬಹಳ ದೊಡ್ಡ ಒಂದು ನಾಚಿಕೆಗೀಡುವಂತ ಸಂಗತಿ ಏನಪ್ಪಾ ಇವತ್ತಿನ ದಿನಗಳಲ್ಲಿ ಅಂತಂದ್ರೆ, ಅವ್ರೆಲ್ಲೂ ಹೇಳಿಲ್ಲ ಓಟ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಆದ್ರೆ ಅವ್ರು ಎಲ್ಲೂ ಹೇಳಿಲ್ಲ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿಲ್ಲ. ನಾನು ನಿಜವಾಗ್ಲೂ ಒಬ್ಬ ದಲಿತನಾಗಿ ಹೇಳ್ತೀನಿ, ಒಬ್ಬ ಶೋಷಿತನಾಗಿ ಹೇಳ್ತೀನಿ, ಒಬ್ಬ ಮೇಲ್ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವ್ರ ಜಾಗದಲ್ಲಿದ್ದು ಅವ್ರು ಹೇಳಿರ್ತಕ್ಕಂಥ ಮಾತನ್ನ ನಾನು ಹೇಳ್ತೀನಿ. ಇವತ್ತು ಯಾರಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇದಾರೆ ಅಂದ್ರೆ, ಈ ನೋಟನ್ನ ಕೊಟ್ಟು ಓಟನ್ನ ಯಾರು ಖರೀದಿ ಮಾಡ್ತಿದ್ದಾರೆ ಅವರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿಗಳು ಅಂತ ನಾನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ನನ್ನ ನಾರಾಯಣಣ್ಣ ಅಂತವರು, ರವಿ ಅಣ್ಣ, ರಾಜೇಶ್ ಅಣ್ಣ, ಉರ್ಗಮ್ಮ, ಎಷ್ಟೋ ಮುಖಂಡರುಗಳು ಇವತ್ತು ಒಳ್ಳೆತನಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ. ಅಂಥವ್ರನ್ನ ತುಳಿಬೇಕು ಅಂತೇಳಿ ದುಡ್ಡಿನ ಒಂದು ಅಹಂಕಾರ ಮತ್ತು ಅಧಿಕಾರ ಒಂದು ಅಮಳಿನಲ್ಲಿ ಇವತ್ತು ತುಳಿತಾ ಇದ್ದಾರೆ. ನಾನು ನಾರಾಯಣನಿಗೆ ಸ್ಪಷ್ಟವಾಗಿ ಹೇಳ್ತೀನಿ, ಇರ್ತಕ್ಕಂಥ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಆಟೋ ಡ್ರೈವರ್ ಚಾಲಕರಿಗೆ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಯಾವುದಕ್ಕೂ ಬಗ್ಗಂಥದ್ದು ನಾವು ಬೇಕಾಗಿಲ್ಲ, ಯಾವುದಕ್ಕೂ ಭಯ ಪಡೋಂಥದ್ದು ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಹಿಂದೆ ಇರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾವು ನಂಬಿರ್ತಕ್ಕಂಥದ್ದು ಆ ಒಂದು ಮಹಾನ್ ವ್ಯಕ್ತಿ ಬರೆದಿರ್ತಕ್ಕಂಥ ಸಂವಿಧಾನ ಅಂತ ಹೇಳ್ತಾ ನಾನು ಇಷ್ಟಪಡ್ತಾ ಈ ಮಾತನ್ನು ಹೇಳ್ತೀನಿ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಕೆಜಾಫ್ನ ಒಳ್ಳೆಯ ದಿಕ್ಕಿನಲ್ಲಿ ನಡೆಸಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ತಗೊಂಡು ಮುಂದಕ್ಕೆ ಹೋಗೋಣ ಅಂತ ನಾನು ಹೇಳ್ತೀನಿ. ಶಾಸಕರು ಅನ್ನೋದಕ್ಕಿಂತ ಮೊದಲಾಗಿ ಯಾರೆಲ್ಲ ಚುನಾವಣೆ ಸಂದರ್ಭದಲ್ಲಿ, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಕ್ಕಂಥ ಸಂವಿಧಾನದಲ್ಲಿ ಯಾರೆಲ್ಲ ಚುನಾವಣೆಯಲ್ಲಿ ಅಕ್ರಮ ಮಾಡ್ತಾರೋ ಅವರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳು ಅಂತ ನಾನು ಇಷ್ಟಪಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮೋತ್ಸವ ಎಲ್ಲರಿಗೂ ಶುಭಾಶಯಗಳು. ಇವತ್ತು ಕೆಜಿಎಫ್ ತಾಲೂಕಿನಂತ ಪ್ರತಿ ವರ್ಷನೂ ನಾವು ಕಂಡಿರ್ತಕ್ಕಂಥ ಒಬ್ಬ ದೇವ ಮಾನವ ಅವರ ಒಂದು ಹುಟ್ಟುಹಬ್ಬನ ಬಹಳ ಅದ್ದೂರಿಯಿಂದ ಕೆಜಿಎಫ್ ನಗರದಾದ್ಯಂತ, ರಾಜ್ಯಾದ್ಯಂತ, ದೇಶಾದ್ಯಂತ, ವಿಶ್ವಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಬಹಳ ಗರ್ವದಿಂದ ಇವತ್ತು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ.
ಇವತ್ತು ನಾವು ಪರಿಸ್ಥಿತಿಗಳು ನೋಡ್ತಾ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಪುಸ್ತಕದಲ್ಲಿ ಸಂವಿಧಾನದಲ್ಲಿ ಮಾತ್ರ ಬರೆದಿಟ್ಬಿಟ್ಟು ಒಬ್ರು ಚುನಾವಣೆ ಪ್ರತಿನಿಧಿಗಳಾದಿದ್ರಂಥವ್ರು ಎಲ್ಲವನ್ನ ಮರೆತು ಕೇವಲ ಒಂದು ನಾಟಕಕ್ಕೋಸ್ಕರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾರೆ. ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು ವರ್ಷದಿಂದ ವರ್ಷಕ್ಕೂ. ಆದ್ರೂ ಸಹ ಸಂವಿಧಾನದ ಅಡಿಯಲ್ಲಿ ಒಬ್ಬ ದಲಿತನಿಗೆ ಸಿಗ್ಬೇಕಾಗಿರ್ತಕ್ಕಂಥ ಗೌರವ, ಸಂವಿಧಾನ ಅಡಿಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗೆ ಸಿಗ್ಬೇಕಾಗಿರ್ತಕ್ಕಂಥ ನ್ಯಾಯವನ್ನ ಇವತ್ತು ಕೊಡಿಸ್ಲಿಕ್ಕೆ ಎಲ್ಲೋ ಒಂದ್ ಕಡೆ ನಾವು ಹಿಂದೆ ಇದ್ದೀವಿ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯವನ್ನ ಹೇಳ್ತಾ ಇದ್ದೇವೆ. ಇವತ್ತು ಬಹಳ ಒಂದು ಗಂಭೀರವಾದಂತ ವಿಷಯ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ನಡೀತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರು ಜಾತಿ ಭೇದಗಳನ್ನ ತಂದಿಡುವಂತ ಕೆಲಸ ಈಗ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತವಾದದ್ದಲ್ಲ ಅಂತೇಳಿ ಅವರು ಅನೇಕ ಕಡೆ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆಗಿರ್ಬೋದು, ಅವ್ರು ಕಂಡಂತ ಕನಸುಗಳಾಗಿರ್ಬೋದು, ಅವರು ಕೈಗೊಳ್ತಕ್ಕಂಥ ಕೆಲಸಗಳಾಗಿರ್ಬೋದು, ಅವರ ಎಲ್ಲಾ ರೀತಿಯಲ್ಲೂ ನಾವು ಅದನ್ನ ಪರಿಶೀಲನೆ ಮಾಡಿ ದೂರದೃಷ್ಟಿಯಿಂದ ನೋಡಿದ್ರೆ ಅದು ಕೇವಲ ದಲಿತರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರಜೆಗೂ, ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಅದು ಅನ್ವಯ ಆಗತ್ತೆ. ಪ್ರತಿಯೊಬ್ಬರ ಏಳಿಗೆನೂ ಸಹ ಅವರು ನೋಡ್ಬಿಟ್ಟು ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರೆ ಇವತ್ತು ಮೊನ್ನೆನೆ ಒಂದು ಮಾಧ್ಯಮದಲ್ಲಿ ನೋಡಿದೆ, ಅವ್ರದೇ ಸ್ವಪಕ್ಷರಾದಂತ ನಮ್ಮ ವಲ್ಲಲ್ ಮುನಿಸ್ವಾಮಿ ಅವರು ಹೇಳ್ತಾ ಇದ್ರು, ಬರೀ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತನ MLA ಅವರು ಅಂತ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೂ ಅದೇ ರೀತಿ ಅನ್ಸತ್ತೆ. ನೀವು ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿದ್ರೆ ಅದನ್ನ ನಾವು ಯಾವ್ದು ಟೀಕಿಸ್ತಾ ಇರ್ಲಿಲ್ಲ. ಇದು ನಿಮಗೆ ಸರ್ಕಾರ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪವರ್ನ, ಅಂದ್ರೆ ಅಧಿಕಾರವನ್ನ ತಾವು ದುರುಪಯೋಗ ಮಾಡಿಕೊಂಡು ಕೇವಲ ಒಂದು ಜನಾಂಗನ ಮೆಚ್ಚಿಸ್ಲಿಕ್ಕೋಸ್ಕರ ಹೋಗ್ತಾ ಇದ್ರಲ್ಲ, ಇದು ಯಾವ ಮಟ್ಟಿಗೆ ಸರಿ ಅಂತ ನಾನು ಪ್ರಶ್ನಿಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ಸಮಾಜದವ್ರು ಇರ್ಬೋದು, ಯಾವುದೇ ಧರ್ಮದವ್ರು ಇರ್ಬೋದು, KGF ನಗರದಲ್ಲಿ ನಾವೆಲ್ಲ ಒಂದೇ, ನಾವೆಲ್ಲ ಒಂದು ಅನ್ನೋ ಒಂದು ಸಂಪ್ರದಾಯನ ಪಾಲಿಸ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತು ಒಂದು ಸಮಾಜ ಎಲ್ಲೋ ಒಂದು ಕಡೆ ಅವ್ರ ಕೈ ಬಿಟ್ಟೋಗುತ್ತೆ ಅನ್ನೋ ಒಂದು ಭಯದಿಂದ, ಆ ಒಂದು ಸಮಾಜ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ನಾನು ಕೈ ಹಿಡಿಯಲ್ಲ ಅನ್ನೋ ಒಂದು ಭಯದಿಂದ ಕೇವಲ ಒಂದೊಂದು ಸಮಾಜನ ಕರೆಸಿ ಮೀಟಿಂಗ್ಗಳು ಮಾಡಿ ಮಾಡುವಂತ ಉದ್ದೇಶ ಏನಿತ್ತಾರೋ ನನಗೆ ಗೊತ್ತಿಲ್ಲ. ಇವತ್ತು ಅದಾದ ನಂತರ ವಲ್ಲಲ್ ಮುನಿಸ್ವಾಮಿ ಅವರು ಅದಕ್ಕೆ ಧ್ವನಿ ಎತ್ತಿದ ನಂತರ ನಿನ್ನೆ ರಾತ್ರಿ ಕರೆದ್ಬಿಟ್ಟು ಮತ್ತೆ ಅವ್ರಿಗೆ ಸನ್ಮಾನ ಮಾಡುವಂತ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಮಾಧ್ಯಮದ ಮಿತ್ರರು, ನಾನು ನಿಮ್ಮಲ್ಲೂ ಕೇಳ್ಕೊಳ್ತಾ ಇದ್ದೀನಿ, ಪಾಪ ಅವ್ರನ್ನ ತಾವು ಪ್ರಶ್ನೆ ಮಾಡುವಂತ ಕಾಲ ಬಂದೈತೆ ಅನ್ಕೊಳ್ತೀನಿ. ಅವತ್ತು ಕಣ್ಣು ಕಾಣಿಸಿರ್ತಕ್ಕಂಥವ್ರು ಎರಡನೇ ದಿವಸ ಯಾಕೆ ಕಣ್ಣು ಕಾಣಿಸಿಲ್ವಾ ಅಂತ ಪ್ರಶ್ನೆ, ಎರಡನೇ ದಿವಸ ಕಣ್ಣು ಕಾಣಿಸಿದ್ರೆ ಮೊದಲನೇ ದಿವಸ ಕಣ್ಣು ಕಾಣಲ್ವಾ ಅಂತ ಪ್ರಶ್ನೆ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಸೋಲಿನ ಭೀತಿ ಕಾಣ್ತಾ ಐತೆ, ಜನರ ಒಂದು ಬೆಂಬಲ ಕುಗ್ಗುತ್ತಾ ಐತೆ ಅನ್ನೋದಕ್ಕೋಸ್ಕರ ಶಾಸಕರ ಒಂದು ಆಡಳಿತದಲ್ಲಿ, ಶಾಸಕರ ಒಂದು ಅಧಿಕಾರದಲ್ಲಿ ಇವತ್ತು ಮರೆ ಮುಚ್ಚಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಾರೆ ಅಂತ ಇದನ್ನ ನನಗೆ ಖಂಡಿಸ್ತಾ ಇದ್ದೀನಿ. ಯಾವ ರೀತಿ ಅವಮಾನ ಅಂತಂದ್ರೆ, ನಮಗೆ ಸರ್ಕಾರಿ ಶಾಲೆಗಳಲ್ಲಿರ್ಬೋದು ಅಥವಾ ಯಾವುದೇ ಒಂದು PUC ಕಾಲೇಜಲ್ಲಿ, ಖಾಸಗಿ ಶಾಲೆಜಲ್ಲಿರ್ಬೋದು, ಎಲ್ಲರೂ ನಾವೆಲ್ಲ ಒಂದೇ, ಯಾವುದೇ ಧರ್ಮದಾಗಿರ್ಬೋದು, ಯಾವುದೇ ಜಾತಿ ಇರೋದು. ಬಟ್ ಆದ್ರೆ ನಮ್ಮ ಶಾಸಕರಿಗೆ ಮಾತ್ರ ಯಾಕೋ ಅದು ಕಣ್ಣು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನಮಗೆ ಎಲ್ಲಾ ಧರ್ಮದವರು ಒಂದೇ, ಎಲ್ಲರಿಗೂ ಆದ್ಯತೆ ಕೊಡಬೇಕು, ಎಲ್ಲರನ್ನೂ ಗುರುತಿಸ್ಬೇಕು, ಎಲ್ಲರಿಗೂ ಎಂಕರೇಜ್ ಮಾಡ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ಬಹಳ ಗಂಭೀರವಾದಂತ ಒಂದು ವಿಷಯ ನಾನು ನಿಮ್ಮಲ್ಲಿ ಹಂಚ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಒಂದು ಪುಣ್ಯ ದಿನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಂಡ ಕನಸು ಎಲ್ಲರಿಗೂ ನ್ಯಾಯ ಸಿಗ್ಬೇಕು, ಮಹಿಳೆಯರಿಗೆ ವೋಟ್ ಹಕ್ ಸಿಗ್ಬೇಕು, ಪ್ರತಿಯೊಬ್ಬ ನಾಗರಿಕನು ಈ ಭಾರತದಲ್ಲಿ ತಲೆ ಎತ್ಕೊಂಡು ನೋಡ್ಬೇಕನ್ನೋ ಒಂದು ಕನಸನ್ನ ಕಂಡಿದ್ರು. ಅದನ್ನ ಪರವಾಗಿ ಇಷ್ಟು ವರ್ಷನೂ ನಾವು ಬರ್ತಾ ಇದೀವಿ. ಆದ್ರೆ ಇವತ್ತಿನ ಸ್ಥಿತಿ ನೋಡ್ತಾ ಇದ್ರೆ, ಇವತ್ತಿನ ಎಲೆಕ್ಷನ್ ಒಂದು ಸ್ಥಿತಿ, ಅಂದ್ರೆ ಚುನಾವಣೆ ಸ್ಥಿತಿಗಳು ನೋಡ್ತಾ ಇದ್ರೆ, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ಯಾರಾದ್ರೂ ತಿದ್ದುತ್ತಾ ಇದ್ದಾರೆ, ಸಂವಿಧಾನ ಕಳ್ಳರು, ಸಂವಿಧಾನ ಚೋರಿಗಳು ಅಂತ ಯಾರಾದ್ರೂ ಹೇಳಕ್ಕಾಯ್ತಂದ್ರೆ ನಾನು ನೇರವಾಗಿ ಇಲ್ಲಿರ್ತಕ್ಕಂಥ ಶಾಸಕರನ್ನೇ ಅಂತ ಹೇಳ್ತೀನಿ. ಕಾರಣ ಅಷ್ಟೇ, ಇವತ್ತು ನೀವು ದಲಿತರು ಅಂತೇಳಿ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲ್ ಬಂದು ತಾವು ಅಧಿಕಾರವನ್ನ ಪಡಿತೀರ. ದಲಿತರನ್ನ ಯಾಮಾರಿಸೋದು ಅಂದ್ರೆ ತಪ್ಪಾಗ್ಲಾರ್ದು. ಇವತ್ತು ದಲಿತರ ಒಂದು ಹಕ್ಕನ್ನು ತಗೊಂಡು ನೀವು ಯಾರ ಕೈಯಲ್ಲಿ ಇಟ್ಟಿದ್ದೀರಾ? ಇವತ್ತು ಮಾನ್ಯ ಗೋವಿಂದೇಗೌಡರ ಕೈಯಲ್ಲಿ ಇಟ್ಬಿಟ್ಟು ಇವತ್ತು ದಲಿತರಿಗೆ ಸಿಕ್ಕಿರ್ತಕ್ಕಂಥ ನ್ಯಾಯವನ್ನ, ದಲಿತರು ಕೊಡ್ಬೇಕಾಗಿರುವಂತ ಒಂದು ಹಕ್ಕನ್ನ ಇವತ್ತು ನೀವು ಶಾಸಕರಾಗ್ಬಿಟ್ಟು ಎತ್ಕೊಂಡೋಗಿ ಅವ್ರಿಗೆ ಕೊಟ್ಟಿದ್ದೀರಾ. ಇವತ್ತಿಲ್ಲಿ ನಮ್ಮ ದಲಿತ ಮುಖಂಡರನ್ನೆಲ್ಲ ನಾನು ಕೇಳೋದು ಒಂದೇ ಪ್ರಶ್ನೆ, ಇವತ್ತು ನೀವು ಎಷ್ಟೋ ಹೋರಾಟಗಳು ಮಾಡ್ತಾ ಇದ್ದೀರಾ, ಇಷ್ಟು ಹೋರಾಟಗಳಲ್ಲಿ ನಿಮ್ಗೆ ಇದು ಕಣ್ಣು ಕಾಣಿಸ್ತಾ ಇಲ್ವಾ? ದಲಿತ ಮಹಿಳೆಯಾಗಿ ನಾವು ಚುನಾವಣೆಯಲ್ಲಿ ಪಾಲ್ಗೊಂಡು ದಲಿತೆ ಅಂತ ರಿಸರ್ವೇಶನ್ ಅಲ್ಲಿ ತಗೊಂಡು ನಾವು ಇವತ್ತು ನಿಮ್ಮ ಅಧಿಕಾರವನ್ನು ಯಾರ ಕೈ ಕೊಟ್ಟಿದ್ದೀರಾ? ಎಲ್ಲಾ ಸಂಘಟನೆಗಳು ಒಟ್ಟುಗೂಡಿ ಇದನ್ನ ಖಂಡಿಸ್ಬೇಕು.
ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡ ಕನಸನ್ನ ನಿಲ್ಸಾಬೇಕಂದ್ರೆ ದಲಿತರಲ್ಲೇ ಇರಬೇಕು ಅಂತ ನಾನು ಮನವಿ ಮಾಡ್ತಾ, KGF ಅಲ್ಲಿ ಎಷ್ಟೋ ಸಮಸ್ಯೆಗಳೈತೆ. ಮುಂದಿನ ದಿನಗಳಲ್ಲಿ ಸೆಕ್ಯೂರಿಟೀಸ್ ಎಲ್ಲ ಮತ್ತೊಂದು ಗಂಭೀರವಾದಂತ ವಿಷಯ, ನೆನ್ನೆ BGML ನ ಸೆಕ್ಯೂರಿಟಿನ ಎಂಪ್ಲಾಯೀಸ್ ಬಂದು ನಮ್ಮನ್ನ ಭೇಟಿ ಮಾಡ್ತಾರೆ. ನಾವು ನಮ್ಮ ಸಂಸದರಿಗೂ ಈ ಮನವಿಯನ್ನ ಮಾಡಿದ್ದೀರಿ. ನೋಡಿ, ಇವತ್ತು BGML ಎಂಪ್ಲಾಯೀಸ್ ನ ಕೇಳೋರಂತವ್ರು ಯಾರು ಇಲ್ಲ, TCS ಎಂಪ್ಲಾಯೀಸ್ ಕೇಳೋಂಥವ್ರು ಯಾರು ಇಲ್ಲ, ಆಟೋ ರಿಕ್ಷಾ ಡ್ರೈವರ್ ಕಷ್ಟ ಇರ್ತಕ್ಕಂಥದ್ದು ಕೇಳೋಂಥದ್ದು ಯಾರು ಇಲ್ಲ, ರೈಲ್ವೆ ಕೋಚ್ ಆಗಿರ್ತಕ್ಕಂಥದ್ದು ಯಾರು ಇಲ್ಲ. ಇವತ್ತು ಪಾಪ ಸುಮಾರು 250 ಸೆಕ್ಯೂರಿಟಿಗಳನ್ನ ಇವತ್ತು ಏಕಕಾಲಕ್ಕೆ ಅವ್ರು ವಜಾಗೊಳ್ತೀರಿ, ಹೊಸಬ್ರನ್ನ ತಗೊಳ್ತೀರಿ ಅಂತಂದ್ರೆ ಇದ್ರ ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಪ್ರಶ್ನಿಸ್ತೀನಿ. ಇವತ್ತು ನೀವು ಚುನಾವಣಾ ಪ್ರತಿನಿಧಿಯಾಗಿ ಏನ್ ಕೇಳಿದ್ರು ನೇರವಾಗಿ ಕೇಂದ್ರ ಸರ್ಕಾರದ ನಂದಲ್ಲ ಅಂದ್ರೆ ನೀವ್ ಹಾಕಿದಿರ, ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡ್ಲಿ. ಇವತ್ತು ನಿಮ್ಗೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಮತ ಹಾಕಿದಾರ, ಇಲ್ಲಿರ್ತಕ್ಕಂಥವ್ರು ನಿಮ್ಗೆ ಮತ ಹಾಕಿಲ್ವಾ? ಹಾಗಾದ್ರೆ ನೋಡಿ, ನಾನು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಆ 250 ಕುಟುಂಬಗಳಿಗೆ ನಾವು ಶ್ರೀರಕ್ಷೆಯಾಗಿ ನಿಲ್ತೀರಿ, ಇದ್ರ ಪರವಾಗಿ ಹೋರಾಟನೂ ಮಾಡ್ತೀರಿ. ನಾನು ನಮ್ಮ BGML ನ ಮುಖ್ಯಸ್ಥರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ಅವ್ರು ಬಹಳಷ್ಟು ದಿಂದ ಇದನ್ನೇ ನಂಬ್ಕೊಂಡಿದ್ದಾರೆ. ಆ ಒಂದು 250 ಜನ ನೋಡಿದ್ರೆ ಸುಮಾರು 3000 ಜನ ಬೀದಿಗೆ ಬರೋಂತ ಪರಿಸ್ಥಿತಿ ಐತೆ. ದಯಮಾಡಿ ನಾನು ಇವನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ಅವ್ರಿಗೆ ಆ ರೀತಿ ಕ್ರಮ ತಗೋಬಾರ್ದು. ಮುಂದಿನ ದಿನಗಳ ನಾಳೆ ಒಂದು ಸಭೆ ಕರೆದು ಮುಂದಿನ ತೀರ್ಮಾನ ಸರ್, ನೆನ್ನೆ MP ಅವರಿಗೂ ಮಾತಾಡಿದ್ದೀನಿ. ಅವರು ಒಂದ್ 2-3 ದಿವಸ ಬಿಟ್ಕೊಂಡು ಬನ್ನಿ, ಇದು ಒಂದು ಸಿಸ್ಟಮ್, ಅವ್ರೇನೋ 5 ವರ್ಷ ಆಗೈತೆ, ಎಕ್ಸ್ಚೇಂಜ್ ಮಾಡ್ಬೇಕನ್ನೋ ಒಂದು ಸಿಸ್ಟಮ್ ಅಲ್ಲಿ ಇದಾರೆ ಅಂತ ಹೇಳಿದ್ದಾರೆ. ನಾನು ಅವ್ರನ್ನ ಭೇಟಿ ಆಗ್ತಾ ಇದ್ದೀನಿ. ನಮಗ್ ನ್ಯಾಯ ಮುಖ್ಯ ಸರ್. MP ಆದ್ರೇನು, MLA ಆದ್ರೇನು, ಸಚಿವರಾದ್ರೇನು, ನನ್ನ KGF ಜನತೆಗೆ ಅನ್ಯಾಯ ಆಗ್ಬಾರ್ದು, ಅದು ನಮ್ ಚಿಂತೆ. ಬಹುಶಃ MP ಅವರು ಇದಕ್ಕೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ನಾವು ಅವ್ರಿಗೂ ಸಹ ಹೇಳ್ತೀರಿ, ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀರಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು.